ಜೈಲಲ್ಲಿರುವಂತಹ ದರ್ಶನ್ಗೆ ಈಗ ಸಂಕಷ್ಟ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಕೊಲೆ ಕೇಸ್ ಸಂಬಂಧ ಈಗ ಪ್ರಬಲವಾದಂತ ಸಾಕ್ಷಿಗಳು ಲಭ್ಯವಾಗ್ಬಿಟ್ಟಿದ್ದಾವೆ. ಹೀಗಾಗಿ ದರ್ಶನ್ಗೆ ಸಂಕಷ್ಟ ಹೆಚ್ಚಾಗ್ತಾನೆ ಇದೆ. ಆರೋಪಿಗಳ ಮೊಬೈಲ್ನಲ್ಲಿ 4 ಫೋಟೋ ರಿಟ್ರೀವ್ ಆಗಿದೆ. ಡಿಲೀಟ್ ಆಗಿದ್ದಂತ ಫೋಟೋವನ್ನ ಈಗ ರಿಟ್ರೀವ್ ಮಾಡಿಕೊಂಡಿದ್ದಾರೆ. FSLಗೆ ಕಳುಹಿಸಿಕೊಟ್ಟಿದ್ರು. ಅನೇಕ ವರದಿಗಳು ಬಾಕಿ ಇದ್ದಾವೆ ಅಂತ ಹೇಳ್ತಿದ್ವಲ್ಲ, ಅದರಲ್ಲಿ ಕೆಲವು ಈಗ ಪೊಲೀಸರ ಕೈ ಸೇರಿದ್ದಾವೆ. ಅದರಲ್ಲಿ ಈಗ 4 ಫೋಟೋಗಳು ರಿಟ್ರೀವ್ ಆಗಿದ್ದಾವೆ. ಮೃತ ರೇಣುಕಾಸ್ವಾಮಿಯ 4 ಫೋಟೋಗಳು ರಿಟ್ರೀವ್ ಆಗಿರೋದ್ರಿಂದ ದರ್ಶನ್ ಮತ್ತೆ ಗ್ಯಾಂಗ್ಗೆ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಅದರಲ್ಲೂ ದರ್ಶನ್ಗೆ ಸಂಕಷ್ಟ ಹೆಚ್ಚಾಗ್ತಿದೆ. ರೇಣುಕಾಸ್ವಾಮಿ ರಕ್ತ ಸಿಕ್ತವಾಗಿ ಮಂಡಿಯೂರಿ ಕುಳಿತಿರುವಂತಹ ಫೋಟೋ ಈಗ ಲಭ್ಯವಾಗಿದೆ. ಅನೇಕ ಫೋಟೋಗಳನ್ನ ನಾವು ಮೃತದೇಹದ ಫೋಟೋಗಳನ್ನ ನೋಡಿದ್ವಿ. ಆದ್ರೀಗ ರಕ್ತ ಸಿಕ್ತವಾಗಿ ಮಂಡಿಯೂರಿ ಕುಳಿತಿದ್ದಂತಹ ರೇಣುಕಾಸ್ವಾಮಿಯ ಫೋಟೋ ಈಗ ಲಭ್ಯವಾಗಿದೆ. ಅದು ಹೈದರಾಬಾದ್ನ FSLನಲ್ಲಿ ರಿಟ್ರೀವ್ ಆಗಿರುವಂತಹ ಫೋಟೋಗಳಲ್ಲಿ ಅದು ಕೂಡ ಒಂದು. ಈಗ FSLಗೆ ಅಂತ ಐಫೋನ್ ಕಳಿಸ್ಕೊಟ್ಟಿದ್ರು. ಅಂದರೆ FSLನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಡೇಟಾಗಳು ಡಿಲೀಟ್ ಆಗಿದ್ದಾವೆ ಅದನ್ನು ರಿಟ್ರೀವ್ ಮಾಡೋದಕ್ಕೆ ಅಂತ 13 ಆರೋಪಿಗಳ ಫೋನ್ಗಳು ಇದ್ವು, ಜೊತೆಗೆ ಐಫೋನ್ ಕೂಡ ಇತ್ತು. ಆ ಒಂದು ಫೋನ್ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಈಗ 4 ಫೋಟೋಗಳು ಲಭ್ಯವಾಗಿದ್ದಾವೆ. ದರ್ಶನ್ ಅಂಡ್ ಗ್ಯಾಂಗ್ನ ಅಟ್ಟಹಾಸ ಯಾವ ಮಟ್ಟಕ್ಕಿತ್ತು ಅಂತ ಈಗಾಗಲೇ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ನಲ್ಲಿ ಕೂಡ ನಾವು ಪಾಯಿಂಟ್ ವೈಸ್ ಹೇಳಿದ್ದೇವೆ. ಜೊತೆಗೆ ಒಂದಷ್ಟು ಫೋಟೋಗಳನ್ನು ಕೂಡ ನೋಡಿದ್ದೇವೆ. ಆದ್ರೀಗ ರೇಣುಕಾಸ್ವಾಮಿ ಇನ್ನೇನು ಸಾಯೋದಕ್ಕೂ ಮುಂಚೆ ಒಂದು ಕೆಲವು ಕ್ಷಣಗಳ ಮುಂಚೆ ಮಂಡಿಯೂರಿ ಕುಳಿತಿದ್ದಂತೆ ರಕ್ತ ಸಿಕ್ತವಾದಂಥ ರೇಣುಕಾಸ್ವಾಮಿಯ ಆ ಫೋಟೋ ಕೂಡ ಈಗ ರಿಟ್ರೀವ್ ಮಾಡಿ ಸಿಕ್ಕಿರುವಂಥದ್ದು. ಆ ಫೋಟೋ ಕೂಡ ಈಗ ದರ್ಶನ್ ಮತ್ತೆ ಗ್ಯಾಂಗ್ ವಿರುದ್ಧ ಪ್ರಬಲ ಸಾಕ್ಷ್ಯ ಆಗುತ್ತೆ. ಅಂದರೆ ರೇಣುಕಾಸ್ವಾಮಿಯನ್ನ ಎಷ್ಟು ಪರಿಪರಿಯಾಗಿ ಹಿಂಸೆ ಮಾಡಿ ಕೊಂದಿದ್ರು ಅನ್ನೋದಕ್ಕೆ ಪ್ರಬಲ ಸಾಕ್ಷಿಯಾಗಿ ಆ ಒಂದು ಫೋಟೋ ಕೂಡ ಈಗ ಸಿಕ್ಕಿರುವಂಥದ್ದು. ರಿಟ್ರೀವ್ ಮಾಡಿರುವಂಥ ಸಂದರ್ಭದಲ್ಲಿ 4 ಫೋಟೋಗಳು ಸಿಕ್ಕಿದ್ದಾವಂತೆ. ಆ 4 ಫೋಟೋಗಳಿಂದಾಗಿ ಈಗ ಮತ್ತಷ್ಟು ಸಂಕಷ್ಟ ಹೆಚ್ಚಾಗ್ತಾ ಇದೆ. 4 ಫೋಟೋಗಳು ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಇನ್ನೂ ಏನೇನು ಫೋಟೋ ಸಿಗುತ್ತೆ, ಜೊತೆಗೆ ವಿಡಿಯೋ ಕೂಡ ಇದೆಯಂತೆ. ಆ ವಿಡಿಯೋ ಕೂಡ ರಿಟ್ರೀವ್ ಆಗ್ಬಿಡ್ತು ಅಂದರೆ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುತ್ತೆ. ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಯಾವ ಶಿಕ್ಷೆಗಳಾಗುತ್ತೆ, ಯಾವ್ಯಾವ ಸೆಕ್ಷನ್ನ ಅಡಿಯಲ್ಲಿ ಶಿಕ್ಷೆಗಳನ್ನ ವಿಧಿಸಲಾಗುತ್ತೆ, ಅದೆಲ್ಲವೂ ಕೂಡ ದರ್ಶನ್ ಮತ್ತು ಗ್ಯಾಂಗ್ಗೆ ಸಂಕಷ್ಟವನ್ನು ಮತ್ತು ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ.